ಸ್ವಲ್ಪ ಇದು ನಮ್ಮ ಮಕ್ಕಳಲ್ಲಿ ನೋಡಿವಾಗ ಸೊ ನಮ್ಮ ಕಸಿನ್ಸ್ ಎಲ್ಲ ವರ್ಷಕ್ಕೆ 1 ಟೈಮ್ ಆದರೂ 2 ಟೈಮ್ಸ್ ಆದ್ವಿ ಫ್ರೀ ಮಾಡಿಕೊಂಡು ಎಲ್ಲರೂ 1 ಟೈಮ್ ಗೆಟ್ ಟುಗೆದರ್ ಹಾಕ್ತೀವಿ. ಮಾತಾಡಿಕೊಂಡು ಅಡುಗೆ ಮಾಡಿಕೊಂಡು ಅಂದರೆ ಪಾರ್ಟಿ ಒಬ್ಬೊಬ್ರು ಒಂದೊಂದು ಟೈಮ್ ಕೊಡೋದು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಊರಿಂದ ಆಚೆ ಹೋಗಿ ತೋಟದಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು. ಸೊ ನಾವೆಲ್ಲರೂ ಒಂದು ಕಡೆ ಸೇರಿ ಅಡುಗೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಗೇಮ್ಸ್ ಆಡಿಕೊಂಡು ರಿಟರ್ನ್ ಆಗ್ತೀವಿ. ನಾವು ಪ್ಲ್ಯಾನ್ ಯಾವತ್ತೂ ಅಷ್ಟೇ ಗೆಟ್ ಟುಗೆದರ್ಗೆ ಸಂಡೇ ಟೈಮ್ಸೇ ಪ್ಲ್ಯಾನ್ ಮಾಡ್ತೀವಿ. ಆಫೀಸಸ್ ಇರೋದಿಲ್ಲ, ಮಕ್ಕಳಿಗೆ ಸ್ಕೂಲ್ಸ್ ಇರೋದಿಲ್ಲ. ಸೊ ಫ್ರೀ ಆಗಿರ್ಬೋದು ಎಲ್ಲರೂ ಅಂತ ಊರಿಂದ ಆಚೆ ಹೋಗಿ ಅಡುಗೆ ಎಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ತೀವಿ. ಸೊ ನಾವು ಮಾಡೋದು ಬಂದು ಈ ಪ್ಲೇಸಲ್ಲೇ ಮಾಡೋದು, ಮಾವಿನ ತೋಟದಲ್ಲಿ ಮಾಡ್ತೀವಿ. ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಜೋಕ್ಸ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಟ್ರಾಲಿ ಅರ್ಧ ಅಡಿ ಮ್ಯಾಕೆದ್ದೇಳ್ತು, 1 ಅಡಿ ಎದ್ದೇಳ್ತು. ಸೊ ಒಬ್ಬರನ್ನೊಬ್ಬ ನೀದಿರ್ತಾರೆ, ಕಾಲು ಹೇಳ್ಕೊಂಡಿರ್ತೀವಿ. ಬಟ್ ಯಾರು ಬೇಜಾರು ಮಾಡ್ಕೊಂಡಲ್ಲ, ಎಲ್ಲರೂ ಸ್ಫೂರ್ತಿಯಾಗೆ ತಗೊತಾರೆ. ಸ್ವಲ್ಪ ಇದು ನಮ್ಮ ಮಕ್ಕಳಲ್ಲಿ ನೋಡಿವಾಗ ಸೊ ನಾವು ಐಟಮ್ಸ್ ಎಲ್ಲ ಫಸ್ಟೇ ಡಿಸೈಡ್ ಮಾಡ್ಕೊತೀವಿ ಏನೇನು ಐಟಮ್ ಬೇಕು ಅಂತ. ಸೊ ನೈಟೇ ಎಲ್ಲ ಬಿಡಿಸಿಟ್ಕೊತೀವಿ. ಈರುಳ್ಳಿ, ಬೆಳ್ಳುಳ್ಳಿ ಆಗಲಿ, ಶುಂಠಿ, ಪುದೀನ ಆಗಲಿ. ಇಲ್ಲಿ ಬಂದು ಸೌತೆಕಾಯಿ, ಈರುಳ್ಳಿ ಎಲ್ಲ ಹಚ್ಕೊತೀವಿ. ಸೊ ನಾವು ಗೆಟ್ ಟುಗೆದರ್ 3 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಸೇರ್ಕೊಂಡು ಈ ಥರ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ರೆ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ. ನೋಡ ಇದನ್ನ ಹಂಗೆ. ಸೊ ರಘುವಣ್ಣ ಮಟನ್ ಫ್ರೈ ಚೆನ್ನಾಗಿ ಮಾಡ್ತಾರೆ, ಯಾವಾಗಲೂ ಅವರೇ ಮಾಡೋದು. ಸೊ 2 ಒಲೆ ಇಟ್ಕೊತೀವಿ, ಒಂದು ಕಡೆ ಮಟನ್, ಒಂದು ಕಡೆ ಚಿಕನ್ನು. ಸೊ ಚಿಕನ್ ಬಂದು ಬೇಗ ಆಗುತ್ತಾ, ಮಟನ್ ಬಂದು ಬೇಗ ಆಗುತ್ತಾ ಅಂತ ಯಾವಾಗಲೂ ನಾವು ಕಾಂಪಿಟೇಷನ್ ಮಾಡ್ಕೊತೀವಿ. ಬಟ್ ಈ ರಘುವಣ್ಣ ಬೇಗ ಒಲೆ ಹಚ್ಬಿಟ್ಟು ಅಣ್ಣನೇ ಬೇಗ ಫಸ್ಟ್ ಮಾಡಿಬಿಡ್ತಾರೆ. ಸೊ ಚಿಕನ್ ಬಿರಿಯಾನಿ ಫ್ರೈ ಆಗೋಷ್ಟರಲ್ಲಿ ಫ್ರೈ ಬೇಗ ಆಗಿಬಿಡುತ್ತೆ, ಮಟನ್ ಫ್ರೈ. ಶುಂಠಿ ಪೇಸ್ಟ್, ಸೊ ಮಟನ್ ಫ್ರೈ ಮಾಡೋವಾಗ ಫಸ್ಟ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮತ್ತೆ ಮಟನ್ ಹಾಕ್ಕೊತಾರೆ. ಸೊ ಮಟನ್ ಚೆನ್ನಾಗಿ ಬೇಯುತ್ತೆ, ತಳ ಅಂಟೋದಿಲ್ಲ. ಒಲೆ ಮೇಲೆ ಬೇರೆ ಮಾಡ್ತೀವಲ್ಲ, ಸೊ ಬೆಂಕಿ ಜಾಸ್ತಿ ಹುರಿತಾ ಇರುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡಕ್ ಬಿಟ್ಬಿಡ್ತಾರೆ. ನೀರು ಹಾಕೋದಿಲ್ಲ, ಇದೇ ರೀತಿನೇ ಫ್ರೈ ಮಾಡ್ಕೊಬೇಕು ನಾವು. ಸೊ ನಮಗೆ ಮಟನ್ ಬೇಯ್ತಾ ನೀರು ಬಿಡುತ್ತೆ, ಆ ನೀರೇ ಸಾಕು. ಸೊ ಇವಾಗ 2 ಒಲೆ ಇಟ್ಕೊಂಡಿದ್ದೀವಿ. ಒಂದು ಕಡೆ ಬಂದು ಮಟನ್ ಫ್ರೈ ಮಾಡ್ತೀವಿ, ಇನ್ನು ಈ ಕಡೆ ಬಂದು ಚಿಕನ್ ಬಿರಿಯಾನಿ. ಸೊ ಆ ಕಡೆ ಬಂದು ಅವ್ರು ಮಾಡ್ತಾರೆ, ಈ ಕಡೆ ಬಂದು ನಾವು ಮಾಡ್ತಾ ಇದ್ದೀವಿ. ವಿಡಿಯೋ ರೆಕಾರ್ಡಿಂಗ್ ಮಕ್ಕಳು ಮಾಡಿದ್ರು, ಒಬ್ಬೊಬ್ರು ಒಂದೊಂದು ಆ್ಯಂಗಲಲ್ಲಿ ಮಾಡಿದ್ರು. ಸೊ ಒಬ್ರು ಯೂಟ್ಯೂಬ್ ಶಾರ್ಟ್ಸ್ಗೆ ಅಂತ, ಇನ್ನೊಬ್ರು ಒಂದು ಯೂಟ್ಯೂಬ್ ವಿಡಿಯೋಗಂತ. ಸೊ ಅದಕ್ಕೋಸ್ಕರ ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ವಿಡಿಯೋಸ್ ಇದೆ. ನೋಡಿ ಎಷ್ಟು ವೇಸ್ಟ್ ಮಾಡ್ತಾವ್ರು. ಸೊ ಅವ್ರು ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ. ನಮ್ದು ಬೆಂಕಿ ಚೆನ್ನಾಗಿ ಉರಿತದೆ, ನಿಮ್ದು ಸರಿಯಾಗಿ ಉರಿತಾ ಇಲ್ಲ, ಹೊರಗಡೆ ಉರಿತಾ ಇದೆಯಾ ಅಂತ. ಮಟನ್ ಫ್ರೈ ಬೇಗ ಆಯಿತು. ಸೊ ಇದನ್ನ ಚಿಕನ್ ಬಿರಿಯಾನಿ ಮಾಡ್ತಾರೆ ನಾವು. ಫಸ್ಟ್ ಎಣ್ಣೆ ಹಾಕ್ಕೊಂಡು ಪಲಾವ್ ಐಟಮ್ ಹಾಕ್ಕೊಂಡು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಫಸ್ಟೇ ಮನೇಲೆ ಮ್ಯಾರಿನೇಟ್ ಮಾಡಿ ತೊಗೊಂಬರ್ತಾ ಇದ್ವಿ ಯಾವಾಗಲೂ. ಬಟ್ ಈ ಟೈಮ್ ಇಲ್ಲೇ ಮ್ಯಾರಿನೇಷನ್ ಮಾಡ್ಕೊಳಂತ ಇಲ್ಲೇ ಬಂದು ಡೈರೆಕ್ಟಾಗೆ ಮಾಡ್ಕೊತೀವಿ, ಮ್ಯಾರಿನೇಟ್ ಕೂಡ ಮಾಡಲಿಲ್ಲ. ಸೊ ಇದಕ್ಕೆ ನಾನು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಮೊಸರು ಎಲ್ಲ ಹಾಕಿ ಒಂದೇ ಟೈಮ್ ಚೆನ್ನಾಗಿ ಕಲಿಸ್ಕೊಂಡು ಇದ್ರೊಳಗಡೆ ಹಾಕ್ಕೊಂಡೆ. ಸೊ ಒಲೆ ಮೇಲೆ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಮಟನ್ ಹಾಕಿ ಇದು ಸ್ವಲ್ಪ ಮಟನ್ ಒಂದು ಅರ್ಧ ಭಾಗ ಬೇಯೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಲೆಮನ್ ಜ್ಯೂಸ್ ಸ್ವಲ್ಪ ಹಾಕ್ಕೊಳ್ಳಿ. ನೀರು ಅಕ್ಕಿ ಎಷ್ಟು ತೊಗೊತೀವಿ ಅಷ್ಟು ಗ್ಲಾಸ್ ನೀರು ತೊಗೊಬೇಕು. ನಾನು ಅಕ್ಕಿ 3 kg ತೊಗೊಂಡಿದ್ದೀನಿ, ಚಿಕನ್ 3 kg. ಸೊ ಅದಕ್ಕೆ ಎಷ್ಟು ಗ್ಲಾಸಸ್ ನೀರು ಆಗುತ್ತೋ ಅಷ್ಟು ಗ್ಲಾಸ್ ಮಾತ್ರ ನಾನು ತೊಗೊಂಡಿದ್ದೀನಿ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಒಂಚೂರು ಹಾಕಿ, ಕಸೂರಿ ಮೇಥಿ, ಸ್ವಲ್ಪ ತುಪ್ಪ ಹಾಕಿ ದಮ್ ಕಟ್ತಾ ಇದ್ದೀನಿ. ಸೊ ದಮ್ ಕಟ್ಟಾಗ ಒಲೆ ಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು.
ಸೊ ಕೆಳಗಡೆ ಎಲ್ಲ ಇರೋ ಬೆಂಕಿ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ತೆಗೆದಿಟ್ಬಿಡ್ಬೇಕು ಕೆಳಗಡೆಗೆ. ಸೊ ದಮ್ ಕಟ್ಟಿರ್ತೀವಲ್ಲ ಚಿಕನ್ ಬಿರಿಯಾನಿ ಆಗೋ ಒಳಗಡೆ ನಾವು ಚಿಕನ್ ಫ್ರೈ ಮಾಡ್ಕೊತಾ ಇದೀವಿ. ಚಿಕನ್ ಅಷ್ಟೇ 3 kg ಚಿಕನ್ ತೊಗೊಂಡಿದ್ದೀವಿ. ಇದನ್ನು ಫಸ್ಟೇ ಮ್ಯಾರಿನೇಟ್ ಮಾಡಿಕೊಂಡು ಅಲ್ಲಿ ಫ್ರೈ ಮಾಡ್ಕೊಂಡಂತ ಇವಾಗ ಮ್ಯಾರಿನೇಟ್ ಮಾಡ್ಕೊತಾ ಇದೀವಿ. ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಪುದೀನ, ಕೊತ್ತಂಬರಿ ಮತ್ತು ನಾನು ಇದಕ್ಕೆ ಒಂಚೂರು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಎಲ್ಲರೂ ಸೇರಿ ಈ ಥರ ಅಡುಗೆ ಮಾಡ್ತಿದ್ರೆ ಟೈಮ್ ಕೂಡ ಗೊತ್ತಾಗಲ್ಲ ಯಾವ ರೀತಿ ನಾವು ಟೈಮ್ ಪಾಸ್ ಮಾಡಿದೆ ಅಂತ. ಬಟ್ ಒಂಚೂರು ಚೇಂಜ್ ಇರುತ್ತೆ, ಎಲ್ಲೋ ಹೋಗಿ ಈ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದರೆ ಒಂಥರ ಖುಷಿ ಇರುತ್ತೆ. ಸೊ ಚಿಕನ್ ಫ್ರೈಗೆ ಇದು ರೀತಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಚಿಕನ್ನ ಫ್ರೈ ಮಾಡ್ಕೊತಾ ಇದ್ದೀವಿ. ಸೊ ಇದಕ್ಕೂ ಅಷ್ಟೇ ನೀರು ಹಾಕ್ತಾ ಇಲ್ಲ, ಚಿಕನಲ್ಲೆಲ್ಲ ನೀರೇ ಸಾಕು ನಮಗೆ. ಮಕ್ಕಳೆಲ್ಲ ಆಟಾಡಿ ಮರದಿಗೆ ಕಡೆ ಕೂತಿದ್ರು. ಸೊ ನಮ್ಗೆ ಆಲ್ಮೋಸ್ಟ್ 2 o'clock ಆಯಿತು ಕಂಪ್ಲೀಟ್ ಆಗೋ ಒಳಗಡೆ. ಸೊ ಲಾಸ್ಟಲ್ಲಿ ಚಿಕನ್ ಫ್ರೈಗೆ ಒಂಚೂರು ಪೆಪ್ಪರು, ಕೊತ್ತಂಬರಿ ಹಾಕಿ, ನೀವು ಯಾವುದೇ ಫ್ರೈ ಮಾಡಬೇಕಂದ್ರೂ ಕೊನೆಯಲ್ಲಿ ಪೆಪ್ಪರ್ ಪುಡಿ ಒಂಚೂರು ಹಾಕಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿ ಕೂಡ ರೆಡಿ ಆಗಿತ್ತು. ಸೊ ದಮ್ ತೆಗಿತಾ ಇದ್ದೀವಿ. ಸೊ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಒಲೆ ಮೇಲೆ ಬಿರಿಯಾನಿ ಮಾಡಿದ್ರೆ ಅದರ ಟೇಸ್ಟ್ ಅಂತೂ ತುಂಬ ಚೇಂಜ್ ಇರುತ್ತೆ. ಮನೆಗಿಂತ ಈ ರೀತಿ ಒಲೆ ಮೇಲೆ ಮಾಡ್ಕೊಂಡಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವೆರೈಟೀಸ್ ಬಂದ್ಬಿಟ್ಟು ನಾವು ಚಿಕನ್ ಫ್ರೈ, ಮಟನ್ ಫ್ರೈ ಮತ್ತು ಬಿರಿಯಾನಿ, ವೈಟ್ ರೈಸು ಮತ್ತು ರಸಮ್ ಮತ್ತು ಜಾಮೂನ್ ಕೂಡ. ಸೊ ಕೂಲ್ ಡ್ರಿಂಕ್ಸ್ ಕೂಡ ತೊಗೊಂಬರ್ತೀವಿ, ಸ್ಪ್ರೈಟು ಮತ್ತು ಬಿಂದು. ಸೊ ಎಲ್ಲ ಊಟಕ್ಕೆ ಕೂಡ ಬಂದರು. ಎಲ್ಲರೂ ಊಟ ಮಾಡಿದ್ಮೇಲೆ ಲಾಸ್ಟಲ್ಲಿ ನಾವು ಊಟ ಮಾಡಿದ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ರೆಸಿಪಿನೂ ತುಂಬ ಚೆನ್ನಾಗಿ ಬಂದಿತ್ತು. ಅದು ಒಲೆ ಮೇಲೆ ಮಾಡಿದ್ಮೇಲೆ ಟೇಸ್ಟ್ ಅಂತ ಹೇಳಂಗೆ ಇಲ್ಲ. ಸೊ ಇದು ಗೆಟ್ ಟುಗೆದರ್ ಬಂದು ಒಬ್ಬರು ಒನ್ ಟೈಮ್ ಮಾಡ್ತೀವಿ. ಸೊ ನಾವು ಬಂದು ನೆಕ್ಸ್ಟ್ ಕಲರ್ ಚಾಯ್ಸ್ ಅಂತ ಮಾಡಿದ್ವಿ. ಸೊ ಸೇಮ್ ಡ್ರೆಸ್ ತೊಗೊಬೇಕು, ಸೇಮ್ ಪಿಕ್ ತೊಗೊಬೇಕು, ಪಿಕ್ಚರ್ಸು ಅದೇ ಥರದ್ದು ಎಲ್ಲಾದರೂ ಪಿಕ್ ತೊಗೊಂಡು ಅದನ್ನು ಕೊಲೇಜ್ ಮಾಡಬೇಕು. ಅದೇ ಥರನೇ ಗಿಫ್ಟ್ ಕೂಡ ನಾವು ತೊಗೊಂಡು ಸೊ ಇದನ್ನು ನಾವು ಶೇರ್ ಮಾಡ್ಕೊತೀವಿ ಒಬ್ಬರು. ಅದಕ್ಕೆ ಹೋಗಿ ಇದು ಹೌದಂತೆ ಇವಾಗ ನೋಡ್ರಿ ಜೋಶ್ ನಾವ್ ಮಾಡ್ತೀವಿ, ನಾವೆಲ್ಲ ತೆಗೆದು ಬಿಸಾಕ್ತೀವಿ. ಔಷಧ ಕಿತ್ತಾಡೋದು ಪಂಚ್ ಕಿತ್ತಾಗೋಣ ಅದು. ಬೋರಂತ ಚೆನ್ನಾಗಿ ಬಂದ್ರೆ ಒಳ್ಳೆ ಹೆಂಡತಿ ಸಿಗ್ತಾಳೆ ಅಂತ ಹಾಕ್ತೀನಿ ಬಾಬಾವ ಅಂತ. ಚೆನ್ನಾಗಿಲ್ಲ ಅಂತ ಶಿಲ್ಪಾಗಿ ನೋಡಿ ನಿನ್ ಕೂತ್ಬಿಟ್ಟು ಹಾಕ್ಬಿಟ್ಲಿ ಕಣ್ಣು ಮುಗಿತಾವಾಗತ್ತೆ ನಿಜವಾಗ್ಲೂ ಬೆಳ್ದವೆ ಬೆಳಿಲಿ ಅಂತ ಬೆಳೆಸ್ತಾರೆ. ತೇಜ ನನ್ ಕೊಡ ಇಲ್ಲ ಇದ್ಯಾಕೆ ಬರ್ತಾ ಇಲ್ಲ. ಸೊ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಮೇಲೆ ಮೆಹಂದಿ ಇತ್ತಲ್ಲ, ಸೊ ಅದೆಲ್ಲರೂ ಮೆಹಂದಿ ಹಾಕೊಂತಿದ್ದಾರೆ ಕೈಗೆ. ಸೊ ಇವ್ರು ಚೆನ್ನಾಗಿ ಬಿಡಿಸ್ತಾರೆ ಮೆಹಂದಿ ಕೂಡ. ಸೊ ಊರಿಂದ ಆಚೆ ಹೋಗಿ ಥರ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ಮೇಲೆ ಎಷ್ಟು ಖುಷಿ ಆಯ್ತು ಅಂದರೆ, ಒಂಥರ ವೀಕೆಲ್ಲ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದು ಒಂದಲ್ಲಿ ತುಂಬ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ಅಂತೂ ತುಂಬ ಫ್ರೆಶ್ ಆಗಿರುತ್ತೆ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಈ ರೀತಿ ಇತ್ತು. ಸೊ ಲಾಸ್ಟಲ್ಲಿ ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡ್ವಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.